ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಮನೇಲಿ ಶ್ರಾವಣ ಶನಿವಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇದು ಮೊದಲನೇ ಶ್ರಾವಣ ಶನಿವಾರ, ನಾವು ಮುಂಚೆನೇ ಮಾಡ್ತಾ ಇದ್ದೀವಿ. ಹೌಸ್ ಮೈ ಲುಕ್. ಆ್ಯಂಡ್ ಈ ಒಂದು ವಿಡಿಯೋನ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನಂತೂ ತುಂಬ ಚೆನ್ನಾಗಿ ರೆಡಿಯಾಗಿದ್ದೆ. ಆ್ಯಂಡ್ ನನಗೆ ಕನ್ನಡಕ ಹಾಕ್ಕೊಂಡ್ರೆ ನಾನು ತುಂಬ ಚೆನ್ನಾಗಿ ಕಾಣ್ತೀನಿ ಅನ್ನೋ ಫೀಲ್ ಇರುತ್ತೆ ನನಗೆ ಯಾವಾಗ್ಲೂ. ಆ್ಯಂಡ್ ನಾವು ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆಮೇಲೆ ಜೋಳ ಎಲ್ಲ ನಾವು ತಿನ್ನೋದಕ್ಕೆ, ಹಾಗೆ ಬಾಳೆಹಣ್ಣಿನ ರಸಾಯನ ಎಲ್ಲ ರೆಡಿ ಆಗಿತ್ತು. ಪಾಯಸಕ್ಕೆ ರವೆ ಕೂಡ ರೆಡಿ ಮಾಡ್ಕೊತಾ ಇದ್ವಿ. ಹಾಗೆ ಒಂದು ಕಡೆ ಪಾಯಸ ಕೂಡ ಆಲ್ಮೋಸ್ಟ್ ರೆಡಿ ಆಯಿತು. ನಾವು ನೈವೇದ್ಯಕ್ಕೆಲ್ಲ ಇಡೋದಕ್ಕೆ ಅಂತ ಹೇಳಿ ನಾವು ಇಷ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆ್ಯಂಡ್ ಫೈನಲಿ ಏನೇನು ರೆಡಿ ಮಾಡ್ಕೊಂಡು ಅದಷ್ಟು ಮಿಕ್ಸ್ ಮಾಡಿ ನಾನು ಕೋಸಂಬರಿ ಮತ್ತು ಬಾಳೆಹಣ್ಣಿನ ರಸಾಯನ ಹಾಗೆಯೇ ಪಾಯಸ ಎಲ್ಲನೂ ಕೂಡ ನೈವೇದ್ಯಕ್ಕೆ ಏನೇನು ಬೇಕು ನಾವು ಅಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆ್ಯಂಡ್ ನಮ್ಮ ಅಕ್ಕ ಫಸ್ಟ್ ಟೈಮ್ ಲೆಹೆಂಗಾ ಹಾಕ್ಕೊಂಡಿದ್ಲು, ತುಂಬ ಚೆನ್ನಾಗಿ ಕಾಣ್ತಾಯಿದ್ಲು. ಆ್ಯಂಡ್ ನನ್ನದೇ ದೃಷ್ಟಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿ ಕಾಣ್ತಿತ್ತು ಅವಳಿಗೆ ಪಿಂಕ್ ಕಲರ್ ಲೆಹೆಂಗಾ. ಆ್ಯಂಡ್ ನೀವು ನೋಡ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆ್ಯಂಡ್ ನಾವೆಲ್ಲ ತುಂಬ ಚೆನ್ನಾಗಿ ರೆಡಿ ಆಗಿದ್ವಿ. ಆ್ಯಂಡ್ ಫಸ್ಟ್ ಟೈಮ್ ನಾವು ಶ್ರಾವಣ ಶನಿವಾರಕ್ಕೆ ಇಷ್ಟು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತೇಳಿ ರೆಡಿ ಆಗಿದ್ದಿದ್ದು. ನಮ್ಮ ಅಕ್ಕ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೀತಾ ಇತ್ತು. ಪೂಜೆಗೆ ದೇವಸ್ಥಾನದ ಪುರೋಹಿತರು ಕೂಡ ಬಂದಿದ್ದರು. ಅವರನ್ನು ಕೂಡ ನಾವು ದಾಸಪ್ಪ ಅಂತ ಕೂಡ ಕರಿತೀವಿ. ಅವ್ರಿಗೆ ಪೂಜೆಗೆ ಇನ್ನೇನು ಸಾಮಾನುಗಳು ಬೇಕು ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಡ್ತಾ ಇದ್ವಿ. ದೀಪದಿಂದ ಹಿಡಿದು ಎಲ್ಲನೂ ಕೂಡ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಪೂಜೆ ಮಾಡೋದಕ್ಕೆ ಅದಷ್ಟು ಅರೇಂಜ್ ಮಾಡಿ ಕೊಡ್ತಾ ಇದ್ವಿ ನಾನು ನಮ್ಮ ಅಕ್ಕ ಪ್ರತಿ ವರ್ಷವೂ ಶ್ರಾವಣ ಶನಿವಾರ ಮಾಡ್ತಾಳೆ. ಹಾಗೆಯೇ ಈ ಸಲ ನಾವು ಫಸ್ಟ್ ಶ್ರಾವಣ ಶನಿವಾರ ಫಸ್ಟ್ ಟೈಮೇ ಮಾಡಿಬಿಡೋಣ ಅಂತ ಹೇಳಿ ನಾವು ಮಾಡಿದ್ವಿ. ಯಾಕಂದರೆ ನಮ್ಮ ಅಕ್ಕನಿಗೆ ಎಕ್ಸಾಮ್ ಇರೋ ಕಾರಣ ಫಸ್ಟ್ ಶನಿವಾರನೇ ದಾಸಪ್ಪನ ಕರೆಸಿ ನಾವು ಶ್ರಾವಣ ಶನಿವಾರ ಮಾಡಿಬಿಟ್ವಿ. ಹಾಗೆಯೇ ಪ್ರತಿ ವರ್ಷವೂ ಒಂದೊಂಥರ ಹೊಸ್ದಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅವರು ಹಣೆಗೆ ನಾಮ ಎಲ್ಲ ಇಡ್ತಾಯಿದ್ರು. ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದ್ಸಲ ಮನೇಲಿ ಏನಾದರೂ ಪೂಜೆ ಆಗ್ತಿದೆ, ಅದೊಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನಾವು ರಾಮನಗರದಲ್ಲಿರೋದ್ರಿಂದ ರಾಮನ ಟೆಂಪಲ್ಗೆ ನಾವು ರಾಮದೇವ್ರ ಬೆಟ್ಟಕ್ಕೆ ಹೋಗ್ತೀವಿ ಶ್ರಾವಣ ಶನಿವಾರದಲ್ಲಿ. ಅದು ತುಂಬ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ಈ ಥರ ಶ್ರಾವಣ ಶನಿವಾರನ ನಾವು ಆಚರಿಸ್ತೀವಿ. ದಾಸಪ್ಪ ಬಂದು ಜಾಗಟೆ ಎಲ್ಲ ಬಾರಿಸಿ ಹಾಗೆ ಶಂಖ ಎಲ್ಲ ಊದ್ತಾರೆ. ಆ್ಯಂಡ್ ಇದು ಒಂಥರ ರಿಚುವಲ್ ನಮ್ಮ ಕಡೆ ಮಾಡುವಂಥದ್ದು. ಪ್ರತಿ ಶ್ರಾವಣ ಶನಿವಾರದಲ್ಲಿ ಮಾಡ್ತೀವಿ. ನಮ್ಮ ಮನೆಯ ಶ್ರಾವಣ ಶನಿವಾರವನ್ನು ನಾವು ಈ ಥರ ಆಚರಿಸ್ತೀವಿ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಥರ ಆಚರಿಸ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಶ್ರಾವಣ ಶನಿವಾರ ನಮ್ಮ ಮನೇಲಿ ಈ ಥರ ಮಾಡ್ತಾರೆ. ಸೊ ನಿಮ್ಮ ಮನೇಲಿ ಯಾವ್ಯಾವ ಥರ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.